ಈ ಅವಧಿಯಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿ ಪಥದತ್ತ ಮುನ್ನಡೆ ಸಾಧಿಸಿದೆ ಅಂದ್ರು ಅಧ್ಯಕ್ಷ ಚನ್ನರಾಜ್ ಹಟ್ಟಿಹೊಳಿ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಸಮೀಪದ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಿನ್ನೆ ಅಧ್ಯಕ್ಷರಾದ ಚನ್ನರಾಜ ಹಟ್ಟಿಹೊಳಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿ ಹಾಗೂ ಮುಂದಿನ ಅವಧಿಯಲ್ಲಿ ಹೆಚ್ಚು ಕಬ್ಬು ನುರಿಸುವುದಕ್ಕೆ ಹಾಕಿಕೊಂಡ ಯೋಜನೆಗಳು, ರೈತರಿಗೆ, ಷೇರುದಾರರಿಗೆ, ಕಾರ್ಮಿಕರಿಗೆ ರಿಯಾಯಿತಿ ದರದಲ್ಲಿ ಸಕ್ಕರೆ ವಿತರಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವರ್ಷ 25-26 ಕಬ್ಬು ಹಂಗಾಮಿನ ಸೀಸನ್ನಲ್ಲಿ ನಾವು 2,33,115 ಟನ್ ಕಬ್ಬನ್ನು ನಾವು ನುರಿಸಿದ್ದೇವೆ. ಸುಮಾರು 80 ದಿವಸ ಕಬ್ಬು ನುರಿಸುವ ಹಂಗಾಮು ನಾವು ಮಾಡಿದ್ದೇವೆ. ಆವರೇಜ್ ಆಗಿ ಸರಿ ಸುಮಾರಾಗಿ 3,330 ಟನ್ ಕಬ್ಬನ್ನ ಪ್ರತಿ ದಿವಸ ನಾವು ಈ ಕಾರ್ಖಾನೆಯಲ್ಲಿ ನುರಿಸಿದ್ದೇವೆ. 2,63,744 ಕ್ವಿಂಟಲ್ ಸಕ್ಕರೆಯನ್ನು ಉತ್ಪಾದನೆ ಮಾಡುವ ಮೂಲಕ 11.31% ರಿಕವರಿಯನ್ನು ನಾವು ಸಾಧನೆ ಮಾಡಿದ್ದೇವೆ. ಈ ಎಲ್ಲ ಸಾಧನೆಗಳನ್ನ ಹೋದ ವರ್ಷದ ಕಬ್ಬಿನ ಹಂಗಾಮಿಗೆ ನಾವು ಕಂಪೇರ್ ಮಾಡಿದ್ರೆ, ಹೋದ ವರ್ಷ ನಾವು 1,62,276 ಟನ್ ಕಬ್ಬನ್ನು ನಾವು ನುರಿಸಿದ್ವಿ. ಸುಮಾರು 78 ದಿವಸ ಕಬ್ಬಿನ ಹಂಗಾಮು ನಡೆದಿತ್ತು. ಆವರೇಜ್ ಆಗಿ 2,192 ಮೆಟ್ರಿಕ್ ಟನ್ ಕಬ್ಬನ್ನ ಪ್ರತಿ ದಿವಸ ಫ್ಯಾಕ್ಟರಿ ನುರಿಸಿತ್ತು. ಅದರಲ್ಲಿ ಸಕ್ಕರೆ ಉತ್ಪಾದನೆ 1,79,979 ಕ್ವಿಂಟಲ್, ಸರಾಸರಿಯಾಗಿ 11.09 ರಿಕವರಿಯನ್ನ ಕಾರ್ಖಾನೆ ಸಾಧನೆ ಮಾಡಿತ್ತು. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸರಿ ರಿಕವರಿಯಲ್ಲಿ 0.20 ಇಂಪ್ರೂವ್ಮೆಂಟ್ ಇದೆ. 0.20 ಇಂಪ್ರೂವ್ಮೆಂಟ್ ಇದೆ. ಹೋದ ವರ್ಷ 11.09, ಈ ವರ್ಷ 11.31 ರಿಕವರಿಯನ್ನ ಸಾಧನೆ ಮಾಡುವ ಮೂಲಕ ಒಳ್ಳೆಯ ಸಕ್ಕರೆ ಫ್ಯಾಕ್ಟರಿ, ಒಳ್ಳೆಯ ಸಕ್ಕರೆಯನ್ನ ಇವತ್ತು ನಾವು ಮಾಡಿದ್ದೇವೆ. ಹೋದ ವರ್ಷ 3,000 ರೂಪಾಯಿಯನ್ನ ಪರ್ ಟನ್ ಕಬ್ಬಿಗೆ ನಾವು ರೈತರಿಗೆ ಕೊಟ್ಟಿದ್ವಿ. ಈ ಸರಿ 3,250 ರೂಪಾಯಿಯನ್ನ ನಾವು ಕಬ್ಬು ಕಳಿಸಿದಂತ ನಮ್ಮ ರೈತ ಬಾಂಧವರಿಗೆ ನಾವು ನೇರವಾಗಿ ಅವರ ಅಕೌಂಟ್ಗೆ ಕೊಡ್ತಾ ಇದೀವಿ. ಹೋದ ವರ್ಷ ನಮ್ಮ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಕಬ್ಬು ಕಟಾವು ಮತ್ತೆ ತೋಡ್ನಿ ಗ್ಯಾಂಗ್ ಅಂತ ನಾವೇನು ಕೊಡ್ತೀವಲ್ಲ, ಸರಬರಾಜು ಮತ್ತೆ ತೋಡ್ನಿ ಗ್ಯಾಂಗಿಗೆ ನಾವು ಸರಾಸರಿಯಾಗಿ 815 ರೂಪಾಯಿ ಕೊಟ್ಟಿದ್ವಿ. ಈ ವರ್ಷ 828 ರೂಪಾಯಿ ಆಗಿದೆ. ಅದೇ ರೀತಿ ಹೋದ ವರ್ಷ ನಾವು ಕೇನ್ ಬಿಲ್ಲು 48,68 48.68 ಕ್ರೋರ್ಸ್ ನಾವು ಕೊಟ್ಟಿದ್ವಿ. ಈ ಸರಿ ಈ ಸರಿ ನಮ್ಮ ಕೇನ್ ಬಿಲ್ ಪೇಯಬಲ್ 75 ಕೋಟಿ ಪೇಯಬಲ್ ಇದೆ. ಅದರಲ್ಲಿ ಈಗಾಗಲೇ 65.84 ನಾವು ಕೊಟ್ಟಿದ್ದೀವಿ. ಇನ್ನು ಕೇವಲ 9.92 ಕೋಟಿಯನ್ನು ನಾವು ಕೊಡಬೇಕಾಗತ್ತೆ. ಮತ್ತೆ ಹೋದ್ ಸರಿ ಮಿಲ್ ಸ್ಟಾಪೇಜು ಅಂತಂದ್ರೆ ನಮ್ಮ ಕಾರ್ಖಾನೆಯ ಸ್ಟಾಪೇಜು ಜಾಸ್ತಿ ಇತ್ತು. ಸುಮಾರು 18 ಗಂಟೆ ಹಂಗಾಮಿನಲ್ಲಿ ಸ್ಟಾಪೇಜ್ ಇತ್ತು. ಈ ಸರಿ ನಮ್ಮ ಎಲ್ಲ ಕಾರ್ಮಿಕ ಬಾಂಧವರು ಒಳ್ಳೆ ಕೆಲಸ ಮಾಡಿದ್ರಿಂದ ಕೇವಲ 9 ಗಂಟೆ ಸ್ಟಾಪೇಜ್ ಆಗಿದೆ. ಬರುವಂತ ಹಂಗಾಮಿನಲ್ಲಿ ಆ 9 ಗಂಟೆ ಸ್ಟಾಪೇಜ್ ಅನ್ನು ಕೂಡ ನಿಲ್ ಮಾಡ್ಬೇಕಂತ ನಮ್ಮ 9 ದಿವಸ ಹೋದ ವರ್ಷ 18 ದಿವಸ ಸ್ಟಾಪೇಜ್ ಇತ್ತು. ಈ ಸರಿ 9 ದಿವಸ ಸ್ಟಾಪೇಜ್ ಬಂದತಿ ಎಲ್ಲ ಕೂಡಿ. ಯಾಕಂದ್ರೆ 227 ಗಂಟೆ ಅದನ್ನ ನಾವು 24ರಿಂದ ಡಿವೈಡ್ ಮಾಡಿ 9 ದಿವಸ ಅಂತ ಹೇಳ್ತಾ ಇದೀವಿ. ಸಕ್ಕರೆ ಮಾರಾಟ ಚೆನ್ನಾಗಿದೆ. ಇವತ್ತು ಪ್ರಸ್ತುತ ನಮ್ಮಲ್ಲಿ ಏನು 9 ಕೋಟಿ ಚಿಲ್ಲರೆ ನಾವು ರೈತರಿಗೇನು ಇನ್ನು ಕಬ್ಬಿನ ದರವನ್ನ ಕೊಡೋದು ಬಾಕಿ ಇದೆ. ಅದಕ್ಕೆ ನಮ್ಮಲ್ಲಿ ಶುಗರ್ ಸ್ಟಾಕು ಇದೆ. ಮತ್ತೆ ನಮ್ಮಲ್ಲಿ ಈ ಸರಿ ಒಳ್ಳೆ ಮೊಲಾಸಿಸ್ ಕೂಡ ನಾವು ಪ್ರೊಡಕ್ಷನ್ ಮಾಡಿದೀವಿ. ಸುಮಾರು 10,000 ಟನ್ ಮೊಲಾಸಿಸ್ ಪ್ರೊಡಕ್ಷನ್ ಮಾಡಿದೀವಿ. ಹೋದ್ ಸರಿ 7,000 ಟನ್ ನಮ್ಮಲ್ಲಿ ಎಲ್ಲ ಮುಗಿದ್ಮೇಲೆ 7,000 ಟನ್ ಪ್ರೊಡಕ್ಷನ್ ಆಗಿತ್ತು. ಈ ಸರಿ ನಾವು ರೆಕ್ಟಿಫೈಡ್ ಸ್ಪಿರಿಟ್ ಆಲ್ಕೋಹಾಲ್ ಅನ್ನು ನಾವು ಸುಮಾರು 16 ಲಕ್ಷ ಲೀಟರ್ ಈ ಸಲ ನಾವು ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡಿದೆವು. ಹೋದ ವರ್ಷ ನಾವು 8.5 ಲಕ್ಷ ಲೀಟರ್ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡಿದ್ವಿ. ಈ ಸರಿ ನಾವು 16 ಲಕ್ಷ ಲೀಟರ್ ಆಲ್ಕೋಹಾಲ್ ಅನ್ನ ಪ್ರೊಡ್ಯೂಸ್ ಮಾಡಿದೀವಿ. ಅದೇ ರೀತಿ MG ಆಲ್ಕೋಹಾಲ್ ಅಂತ ಅದು 75,000 ಲೀಟರ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಹೋದ ವರ್ಷ 47,000. ಮತ್ತೆ ಇನ್ನು ಒಂದು ಅದ್ಭುತವಾದಂತ ಒಂದು ವಿಚಾರ ಅಂತಂದ್ರೆ, ಸುಮಾರು ವರ್ಷಗಳಿಂದ ಕಾರ್ಖಾನೆಯಲ್ಲಿ ಬಗ್ಯಾಸ್ ಸೇವ್ ಆಗ್ತಿರ್ಕಿಲ್ಲ. ಅಂದ್ರೆ ನಾವು ಪ್ರತಿ ವರ್ಷ ಹಂಗಾಮ್ ಮುಗಿಸಿ ಮುಂದಿನ ಹಂಗಾಮ್ ಚಾಲು ಮಾಡ್ಬೇಕಂತಂದ್ರೆ ಬೇರೆ ಕಾರ್ಖಾನೆಯಿಂದ ಬಗ್ಯಾಸ್ ತಗೊಂಡ್ ಬಂದ್ರೆ ಕಾರ್ಖಾನೆ ಪ್ರಾರಂಭ ಆಗ್ಬೇಕು. ಈ ಸರಿ ನನಗೆ ಬಹಳ ಹರ್ಷ ಅನಿಸ್ತತಿ, ಬಹಳ ಖುಷಿ ಅನಿಸ್ತತಿ. 5,000 ಟನ್ ಬಗ್ಯಾಸ್ ಅನ್ನ ನಾವು ಸೇವ್ ಮಾಡಿದೆವು. ಕಾರ್ಖಾನೆ ಹಂಗಾಮನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ 5,000 ಟನ್
ಬಗ್ಯಾಸು ನಮ್ಮಲ್ಲಿ ಸೇವ್ ಇದೆ. ಯಶಸ್ವಿಯಾಗಿ ಇದನ್ನ ಮಾಡಿ. ಅದರ ಜೊತೆಗೆ ನಾವು ಏನ್ ಹೇಳ್ಬೇಕಪ್ಪ ಅಂತಂದ್ರ, ಒಳ್ಳೆಯ ಆವರೇಜ್ ಕ್ರಷಿಂಗ್ ನಾವು ಈ ಸರಿ ಮಾಡಿದೀವಿ. ಮತ್ತೆ ಅದ್ರ ಜೊತೆಗೆ ಇದನ್ನೆಲ್ಲ ಆದ್ಮೇಲೆ ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಎಲ್ಲ ಗೌರವಾನ್ವಿತ ರೈತ ಬಾಂಧವರಿಗೆ, ಶೇರ್ ಹೋಲ್ಡರ್ಸ್ಗೆ ನಾವು ಸಕ್ಕರೆ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಮಾತನ್ನ ಈಗ ಉಳಿಸಿಕೊಂಡು ಬಹಳ ಹೆಮ್ಮೆಯಿಂದ ಇವತ್ತು ಎಲ್ಲ ನನ್ನ ನಿರ್ದೇಶಕ ಮಂಡಳಿಯ ಜೊತೆಗೆ ನಾನು ಈ ಯುಗಾದಿಯ ದಿವಸ, ಯುಗಾದಿ ಹಬ್ಬದ ಶುಭಾಶಯಗಳನ್ನ ಸಮಸ್ತ ರೈತ ಬಾಂಧವರಿಗೆ, ಸಮಸ್ತ ಈ ನಾಡಿನ ಜನತೆಗೆ ಕೋರ್ತಾ, ಯುಗಾದಿ ಹಬ್ಬದಂದು ನಾವು ನಮ್ಮಲ್ಲಿ ಇರುವಂತ ಅವರ್ಗದ ಸದಸ್ಯರು ಸುಮಾರು 16,903, ಅವರ್ಗದ ಒಟ್ಟು ಸದಸ್ಯರು 16,903 ಸದಸ್ಯರಿಗೆ, ಒಂದು ಸದಸ್ಯರಿಗೆ 25 kg ಸಕ್ಕರೆ ನಾವು ನಮ್ಮ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಒಬ್ಬ ಶೇರ್ ಹೋಲ್ಡರ್ಗೆ 25 kg ಸಕ್ಕರೆಯನ್ನ ರಿಯಾಯಿತಿ ದರ 20 ರೂಪಾಯಿ ಪರ್ ಕೆಜಿಗೆ ಇವತ್ತು ನಾವು ಆ ಸಕ್ಕರೆಯನ್ನ ಶೇರ್ ಹೋಲ್ಡರ್ಸ್ಗೆ ಕೊಡ್ಬೇಕಂತ ಆಡಳಿತ ಮಂಡಳಿ ನಿರ್ಧಾರ ತೆಗೆದುಕೊಂಡಿದ್ವಿ. ಆ ಒಂದು ಮಾತನ್ನ ತಮ್ಮ ಮೂಲಕ ಎಲ್ಲ ನನ್ನ ರೈತ ಬಾಂಧವರಿಗೆ, ಶೇರ್ ಹೋಲ್ಡರ್ಸ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಕಬ್ಬು ಸರಬರಾಜು ಮಾಡಿದಂತ ರೈತರಿಗೆ, ಶೇರ್ ಹೋಲ್ಡರ್ಸ್ಗೆ ನಾವು 25 kg ಸಕ್ಕರೆಯನ್ನ ಒಂದು ಶೇರ್ ಹೋಲ್ಡರ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಕಬ್ಬು ಸರಬರಾಜು ಏನ್ ನಮ್ಗೆ 2,33,000 ಟನ್ ಈ ಸರಿ ಕಬ್ಬು ಸರಬರಾಜಾಗಿದೆ. ಆ ಸರಬರಾಜು ಮಾಡಿದಂತ ಕಬ್ಬು ಬೆಳೆಗಾರರಿಗೆ ಒಂದು ಟನ್ಗೆ 250 ಗ್ರಾಮ್, ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ನಾವು ಪಾವು ಕಿಲೋ ಅಂತ ಕರಿತೀವಿ, ಒಂದು ಟನ್ಗೆ 250 ಗ್ರಾಮ್ ಸಕ್ಕರೆಯನ್ನ ಅದು ರಿಯಾಯಿತಿ ದರದಲ್ಲಿ 20 ರೂಪಾಯಿ ರಿಯಾಯಿತಿ ದರದಲ್ಲಿ ಕಬ್ಬು ಬೆಳೆಗಾರರಿಗೂ ಕೂಡ ನಾವು ನೀಡ್ತಾ ಇದೀವಿ. ಅಂದ್ರೆ ಶೇರ್ ಹೋಲ್ಡರ್ಸ್ಗೂ ಕೊಡ್ತಾ ಇದೀವಿ, ಕಬ್ಬು ಬೆಳೆಗಾರರಿಗೆ. ತುಂಬಾ ಹೆಮ್ಮೆಯ ವಿಷಯ ಅಂತಂದ್ರೆ, ಕಾರ್ಖಾನೆಯ ಸಾಕಷ್ಟು ವರ್ಷದ ಈ ಹಿಂದಿನ ವರ್ಷಗಳಲ್ಲಿ ಶೇರ್ ಹೋಲ್ಡರ್ಸ್ಗೆ ನಾವು ಸಕ್ಕರೆ ವಿತರಣೆಯನ್ನ ಕೊಟ್ಟಿಲ್ಲ. ಅದು ಬಂದಾಗಿತ್ತು ಕಾರಣಾಂತರಗಳಿಂದ. ಸಾಕಷ್ಟು ಎಲ್ಲ ಶೇರ್ ಹೋಲ್ಡರ್ಸು ಸಕ್ಕರೆ ವಿತರಣೆಯನ್ನ ಪ್ರಾರಂಭ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ರು. ಹೆಮ್ಮೆ ಅನ್ಸುತ್ತೆ. ಎಲ್ಲ ನಮ್ಮ ನಿರ್ದೇಶ ಮಂಡಳಿ ಈ ವರ್ಷ ಯುಗಾದಿ ಹಬ್ಬದಂದು ಎಲ್ಲಾ ಶೇರ್ ಹೋಲ್ಡರ್ಸ್ಗೆ ಸಕ್ಕರೆ ವಿತರಣೆಯನ್ನ ನಾವು ಮರು ಪ್ರಾರಂಭ ಮಾಡಿದ್ದೇವೆ. ಅದರ ಲಾಭವನ್ನ ಎಲ್ಲ ಶೇರ್ ಹೋಲ್ಡರ್ಸು ತೆಗೆದುಕೊಳ್ಬೇಕು, ಮತ್ತೆ ನಮ್ಮ ಕಾರ್ಖಾನೆ ಮೇಲೆ ತಮ್ಮ ಆಶೀರ್ವಾದ ಇದೇ ರೀತಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನಮ್ಮ ಕಾರ್ಖಾನೆಯಲ್ಲಿ ದುಡಿಯುವಂತ ಎಲ್ಲ ಕಾರ್ಮಿಕ ಬಳಗಕ್ಕೆ 10 kg ತಲಾ 10 kg ಸಕ್ಕರೆಯನ್ನ ನಾವು ಫ್ರೀ ಆಗಿ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೇವೆ. 10 kg ಸಕ್ಕರೆಯನ್ನ ತಲಾ ಕಾರ್ಮಿಕರಿಗೆ ಅವರಿಗೆ 10 kg ಸಕ್ಕರೆಯನ್ನ ನಾವು ಫ್ರೀ ಆಗಿ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೇವೆ. ಅದ್ರ ಜೊತೆಗೆ ಈ ಸರಿ ಕಾರ್ಖಾನೆಯಲ್ಲಿ ಕೆಲವೊಂದು ನಾವು ಮಾರ್ಪಾಡನ್ನ ಮಾಡ್ತಾ ಇದ್ವಿ. ಏನು ಈ ಸರಿ 9 ರಿಂದ 10 ದಿವಸ ನಮ್ಮಲ್ಲಿ ಸ್ಟಾಪೇಜ್ ಬಂತು. ಆ ಸ್ಟಾಪೇಜ್ ಅನ್ನ ಕಡಿಮೆ ಮಾಡಿ ಮುಂದಿನ ಸಾರಿ ಸುಮಾರು 4 ಲಕ್ಷ ಟನ್ ಕಬ್ಬನ್ನ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನುರಿಸಬೇಕು. ಬಾಯ್ಲಿಂಗ್ ಹೌಸ್ ಅಲ್ಲಿ, ಬಾಯ್ಲರ್ ಅಲ್ಲಿ ಕೆಲವೊಂದು ತಾಂತ್ರಿಕ ಬದಲಾವಣೆಗಳನ್ನ ಮಾಡಿ ಕಬ್ಬು ನುರಿಸುವ ಕೆಪಾಸಿಟಿಯನ್ನ, ಇವಾಗ ಏನ್ ನಮ್ದು ಅವರೇಜು 3,300 ಬಿದ್ದಿದೆ. 80 ದಿವಸ ಕ್ರಶ್ ಮಾಡಿದಾಗ ನಮ್ಗೆ ಅವರೇಜ್ 3,300 ಪರ್ ಡೇ ಏನ್ ಬಿದ್ದಿದೆ, ಅದನ್ನ ಅವರೇಜು ನಾವು 5,000 ಟನ್ ಅವರೇಜ್ ಬಿದ್ದಿರ್ಬೇಕು ನಮ್ಗೆ. ಅಂದ್ರೆ ಒಂದು 100 ದಿವಸ ನಮ್ಗೆ ಕಬ್ಬಿನ ಹಂಗಾಮ್ ನಡೀತಂದ್ರೆ ಒಂದು 5 ಲಕ್ಷ ಟನ್ ಕಬ್ಬು ನುರಿಸ್ಬೇಕಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆ ನಿಟ್ಟಿನಲ್ಲಿ ಕೆಲವೊಂದು ತಾಂತ್ರಿಕ ಬದಲಾವಣೆಗಳನ್ನ ಈ ಸಾರಿ ನಾವು ಕಾರ್ಖಾನೆಯಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ. ಆ ತಾಂತ್ರಿಕ ಬದಲಾವಣೆಗಳಿಗೆ ಸುಮಾರು 12 ಕೋಟಿ ನಮಗೆ ಬಂಡವಾಳ ಬೇಕಾಗುತ್ತೆ. ಆ ಬಂಡವಾಳವನ್ನ ಕ್ರೋಢೀಕರಣ ಮಾಡಲಿಕ್ಕೆ ನಾವೆಲ್ಲ ಈಗಾಗಲೇ ತಯಾರಿ ಮಾಡ್ತಾ ಇದೀವಿ. ಅದರ ಜೊತೆಗೆ ಮುಂದಿನ ಹಂಗಾಮಿಗೆ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಕಾರ್ಖಾನೆಯ ಸ್ವಂತ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ತಂಡಗಳನ್ನ ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನ ಹಂತ ಹಂತವಾಗಿ ತಂದು ಈ ಕಾರ್ಖಾನೆಯನ್ನ ಸುಧಾರಣೆ ಮಾಡ್ಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೆ ಹಲವಾರು ವರ್ಷಗಳಿಂದ ಕಾರ್ಖಾನೆಯಲ್ಲಿ ದುಡಿದು ರಿಟೈರ್ಮೆಂಟ್ ಆಗಿ ಹೋದಂತ ಸಾಕಷ್ಟು ಜನ ಪ್ರಾಮಾಣಿಕ ಕಾರ್ಮಿಕರಿದ್ದಾರೆ, ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ. ಅವ್ರದ್ದು ಗ್ರಾಚ್ಯುಯಿಟಿ ಅಮೌಂಟ್ ಸುಮಾರು 3 ಕೋಟಿಯಷ್ಟು ನಮ್ಮಲ್ಲಿ ಬಾಕಿ ಇದೆ. 2012 ನಂತರ ಆ ಗ್ರಾಚ್ಯುಯಿಟಿ ಅಮೌಂಟ್ ಅನ್ನ ಕೊಟ್ಟಿಲ್ಲ. ಕರೆಕ್ಟ್ ಅಲ್ರಿ? 2012 ನಂತರ ಮೊನ್ನೆ ನಡೆದಂತ ಆಡಳಿತ ಮಂಡಳಿ ಮಿಲ್ ನಡೀತಾವ.
ಇವನ್ನ ನಾವು ಎಬೋ 3500 to 4000 ನಾವು ರೆಗ್ಯುಲರ್ ಅವರೇಜ್ ನಾವು ಅದಕ್ಕೆ ಕಬ್ಬು ಸರಬರಾಜು ಮಾಡಿದ್ರಲ್ಲಿ ಎರಡೂ ಮಿಲ್ ಕರೆಕ್ಟ್ ಆಗಿ ನಡೀತಾವ. ಕರೆಕ್ಟ್ ಆಗಿ ನಡೆದಾಗ ಅಷ್ಟ ಸ್ಟೀಮ್ ಏನ್ ನಾವು 2500 ನಡ್ಸಕ್ಕೆ ಎಷ್ಟು ಸ್ಟೀಮ್ ಬೇಕು, 4000 ಎಷ್ಟು ಸ್ಟೀಮ್ ಬ್ಯಾಲೆನ್ಸಿಂಗ್ ಅಂತ ಕರೀತಾರ ಅದಕ್ಕೆ. ಆ ಸ್ಟೀಮ್ ಬ್ಯಾಲೆನ್ಸಿಂಗ್ ನಾವು 4000 ಅವರೇಜ್ ನಡೆಸಿದಾಗ ಸ್ಟೀಮ್ ಬ್ಯಾಲೆನ್ಸಿಂಗ್ ಆಗಿ ಸ್ಟೀಮ್ ಕನ್ಸಂಪ್ಷನ್ ಕಡಿಮೆ ಆಕತಿ. ಅಂದ್ರೆ ನಾವು ಕಾರ್ಖಾನೆಯನ್ನ ನಡೆಸಿ ನಾವು ಸಕ್ಕರೆ ಉತ್ಪಾದನೆ ಮಾಡಕ್ ನಮ್ಗೆ ಸ್ಟೀಮ್ ಬೇಕು. ಈ ಕಡೆ ಡಿಸ್ಟಿಲರಿ ನಡ್ಸಕ್ ನಮ್ಗೆ ಸ್ಟೀಮ್ ಬೇಕು, ಆಲ್ಕೋಹಾಲ್ ಮಾಡಕ್ಕೂ ಸ್ಟೀಮ್ ಬೇಕು, ಈ ಕಡೆ ಜ್ಯೂಸ್ ಕುದಿಸಿ ಸಕ್ಕರೆ ಮಾಡಕ್ಕೂ ನಮ್ಗೆ ಸ್ಟೀಮ್ ಬೇಕು. ನಾವು ಅವರೇಜ್ 4000ದಾಗ ನಡೆಸಿದಾಗ ಅಷ್ಟೇ ಸ್ಟೀಮ್ ಹತ್ತದ. ನಾವು 2500 ನಡೆಸಿದಾಗ ಅಷ್ಟೇ ಸ್ಟೀಮ್ ಹತ್ತತಿ. ನಾವು 4000 ನಡೆಸಿದಾಗ ಏನಾಕತಿ, ಎಕ್ಸೆಸ್ ಬಗ್ಯಾಸ್ ಬರ್ತದೆ ನಮಗೆ. ಬಾಯ್ಲರು ನಾವು ಸಕ್ಕರೆ ಉತ್ಪಾದನೆ ಮಾಡಕ ಡಿಸ್ಟಿಲರಿ ಉತ್ಪಾದನೆ ಅಷ್ಟೇ ಸ್ಟೀಮ್ ಬೇಕಾಗಿರೋದ್ರಿಂದ ಎಕ್ಸೆಸ್ ಬಗ್ಯಾಸ್ ನಮ್ಗೆ ಹೊರಗೆ ಬರ್ತದೆ. ಇದೇನಂತ ನಾವು ಇದು ಎಕ್ಸೆಸ್ ಬಗ್ಯಾಸ್ ಇದು. ಕಬ್ಬು ನೂರಿಸಿದಾಗ ನಮ್ಮ ಬಾಯ್ಲರ್ ದಾಗ ಎಷ್ಟು ನಮ್ ಸ್ಟೀಮ್ ಉತ್ಪಾದನೆ ಮಾಡಕ್ ಬಗ್ಯಾಸ್ ಎಷ್ಟು ಬೇಕು ಅಷ್ಟು ಒಳಗೆ ಹೋಗಿ ಎಕ್ಸೆಸ್ ಬಗ್ಯಾಸ್ ಹೊರಗೆ ಬರ್ತೈತಿ. ಅದನ್ನ ನಾವು ಅಚೀವ್ ಮಾಡಿದ್ವಿ. ಯಾಕಂತಂದ್ರೆ ಸುಮಾರು 40 ದಿವಸ ಈ ಕಾರ್ಖಾನೆಯನ್ನ ನಾವು 3800, 3900, 4000 ಟನ್ ಮೇಲ್ಪಟ್ಟು ನುರಿಸಿದೆವು. ಅದಕ್ಕೆ ಅಂತಂದ್ರೆ ಕಬ್ಬು ಸರಬರಾಜು ಈ ಸರಿ ಅಬಂಡೆನ್ಸ್ ಆಗಿತ್ತು. ಕೆನ್ಯಾಡ್ನಾಗ ಯಾವತ್ತಿದ್ರು 1500 2000 ಟನ್ ಸ್ಟಾಕ್ ಇಟ್ಟು ನಾವು ಈ ಕಾರ್ಖಾನೆ ನಡೆಸಿದೆವು. ಏನ್ ನಮ್ ತಾಂತ್ರಿಕ ದೋಷದಿಂದ ಅವು ಏನ್ 9 ದಿವಸಗಳು ಸ್ಟಾಪೇಜ್ ಬಂದು ಗ್ಯಾಂಗ್ಗಳು ಡಿಸ್ಟರ್ಬ್ ಆದವು. ಇಲ್ಲಂತಾರೆ ಇದೇ ಸೀಸನ್ ನಾವು 3 ಲಕ್ಷ ಟಚ್ ಆಗ್ತಿದ್ವಿ. ಮುಂದಿನ ಸಲ ತಾಂತ್ರಿಕ ದೋಷ ಬರೋದಿಲ್ಲ, ನಾವು 4 ಲಕ್ಷ ಟನ್ ಮೇಲ್ಪಟ್ಟ ನುರಿಸ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ತೀವಿ. ಎಲ್ಲ ತಾಂತ್ರಿಕ ದೋಷದಿಂದ ಇದರಿಂದ ಸುಮಾರು 50,000 to 60,000 ಟನ್ ಕ್ರಷಿಂಗ್ ನಮ್ದು ಕಡಿಮೆ ಇದೆ. ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದು ಲಾಸ್ಟ್ ತನಕ ಹೋಗಿ ನೋಡಿದ್ರೆ ನಮ್ದು ಅವರೇಜ್ ಕ್ರಷಿಂಗ್ 3900 ಬ್ಯಾಗ್ ಇತ್ತು. ಮುಂದೆ ಲಾಸ್ಟಿಗೆ ಕಬ್ಬು ಬರದೇ ಹೋದಾಗ ಅದು ಅವರೇಜ್ ಕ್ರಷಿಂಗ್ ಕಡಿಮೆ ಆಗೈತಿ, 3300 ಆಗೈತಿ. ಅವರೇಜ್ 4000 ನುರಿಸಿದವ್ರು ನಾವು. ಆಫ್ಟರ್ ಸೋ ಮೆನಿ ಇಯರ್ಸ್ 4000 ಅವರೇಜ್ ನುರಿಸಿದವು. ಆಮೇಲೆ ಇನ್ನೊಂದು ತಾಂತ್ರಿಕ ದೋಷ ಬರಲ್ಲ, ಇದೇ ಸಲ 3 ಲಕ್ಷ ದಾಟಿ ಹೋಗ್ತದೆ ನಮ್ದು. ಸ್ಪಿರಿಟ್ ನೋಡ್ರಲ್ಲ 16.5 ಲಕ್ಷ ಸ್ಪಿರಿಟ್ ಮಾಡಿದ್ವು ನಾವು. ಡಬಲ್ ಹೋದಕ್ಕಿಂತ ವರ್ಷಕ್ಕಿಂತ ಡಬಲ್ ಆಗಿತ್ತು ಸ್ಪಿರಿಟ್. ಹೋದ್ ಸಲ 8 ಲಕ್ಷ ಮಾಡಿದ್ರ, 16.5 ಲಕ್ಷ ಸ್ಪಿರಿಟ್ ಮಾಡಿದವು. ಇನ್ನೂ ನಮ್ ಕಡೆ ಸ್ಟಾಕ್ ಹಂಗೈತ. ಇನ್ನೊಂದು ಅಧ್ಯಕ್ಷರ ಮಾರ್ಗದರ್ಶನದಾಗ ನಾವು ಬಾಯ್ಲರ್ದು ಕೆಲವೊಂದು ಮಾಡಿಫಿಕೇಶನ್ ಈ ಸಲ ಮಾಡಿದ್ವಿ. ಅವ್ರು ಬಂದ ಮೇಲೆ 2 ತಿಂಗಳದಾಗ ಅದು ಮಾಡಿದ ಮೇಲೆ ನಮ್ಮ ಇದ್ದದ ಬಾಯ್ಲರ್ದಾಗನ ಸ್ಟೀಮ್ ಪ್ರೊಡಕ್ಷನ್ ಅನ್ನು ಜಾಸ್ತಿ ಆಗಕತ್ತು. ಹೋದ ವರ್ಷ ನಮ್ಗೆ ಡಿಸ್ಟಿಲರಿ ಸ್ಟೀಮ್ ಸಾಲ್ತಿರ್ಲಿಲ್ಲ, ಅದ ಸ್ಟೀಮ್ ಏನ್ ಸಾಲಕತ್ತು ಅದರಿಂದ ಡಿಸ್ಟಿಲರಿ ಪ್ರೊಡಕ್ಷನ್ ಅನ್ನು ಜಾಸ್ತಿ. ನೋಡ್ರಿ, ಈಗ ನಾವು ಲಾಸ್ ಅಂತ ಕ್ಯಾಲ್ಕುಲೇಷನ್ ಮಾಡಕ್ ಕುಂತು ಅಂತಂದ್ರೆ ನಾವು ಬ್ಯಾಂಕ್ ನಿಂದ ಏನ್ ಸಾಲ ತಗೊಂಡಿದ್ವು ಅಂತ ಮಾತಾಡ್ಬೇಕಾಗತ್ತೆ. ಉತ್ಪಾದನೆ ರಿಕವರಿ ಜಾಸ್ತಿ ಬಂತಲ್ರಿ. ಹೌದೌದು ಸ್ಪಿರಿಟ್ ಹೌದೌದು. ಅದನ್ನೆಲ್ಲ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಮುಂದಿನ ದಿವಸದಾಗ ಹೇಳ್ತಾನೆ. ಮುಗಿಸ್ಬಿಟ್ಟು ಎಲ್ಲರೂ ಚಾ ಕುಡಿದ ನಿಷ್ಠೆಯಿಂದ ದುಡಿದಂತ ಕಾರ್ಮಿಕರ ಏನು ಗ್ರಾಚ್ಯುಯಿಟಿ ಹಣ ಇದೆ ಅದನ್ನ ಹಂತ ಹಂತವಾಗಿ ಒಂದು ಪರ್ಸೆಂಟೇಜ್ ಮಾದರಿಯಲ್ಲಿ, ಅಂದ್ರೆ ಎಲ್ರಿಗೂ ಸರಿ ಸಮಾನವಾಗಿ ಹೋಗಿರ್ಬೇಕು. ಒಂದು ಪರ್ಸೆಂಟೇಜ್ ಮಾದರಿಯಲ್ಲಿ ಹಂತ ಹಂತವಾಗಿ ಆ ಗ್ರಾಚ್ಯುಯಿಟಿ ಹಣವನ್ನು ಯಾವ ರೀತಿ ಕೊಡಬೇಕು ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿ, ನಮ್ಮ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಆಗಿದೆ, ಮುಂದಿನ ಆಡಳಿತ ಮಂಡಳಿಯಲ್ಲಿ ನಾವು ಅದನ್ನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ, ಈ ಮಾಡಿಫಿಕೇಶನ್ ಇರ್ಬೋದು, ಕಾರ್ಖಾನೆ ಸುಧಾರಣೆ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ. ಎಲ್ಲ ರೈತ ಬಾಂಧವರು, ಶೇರ್ ಹೋಲ್ಡರ್ಸ್ದು ಆಶೀರ್ವಾದ, ಶ್ರೀರಕ್ಷೆ, ಬೆಂಬಲ ಈ ಕಾರ್ಖಾನೆ ಮೇಲೆ ಸದಾ ಇರಲಿ, ನಮ್ಮ ನಿರ್ದೇಶಕ ಮಂಡಳಿ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಈ ಒಂದು ವಿಷಯಗಳನ್ನ ಯುಗಾದಿ ಹಬ್ಬದಂದ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ನಮ್ಗೆ ಖುಷಿ ಅನಿಸ್ತದೆ. ಮತ್ತೇನ್ ರೈತ್ರಿ ಮತ್ತೆ ವಿಷಯಗಳಿಗೆ ಇನ್ನೊಂದ್ ಸ್ವಲ್ಪ ಆಗ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ರೈತರು ಸುಮಾರು 9 ಕೋಟಿ ಚಿಲ್ಲರೆ ಇನ್ನೂ ಬಿಲ್ ಬಾಕಿ ಇದೆ. ಅದನ್ನು ಕೂಡ ಏನಾಗ್ತಾ ಇದೆ, ಈ ಸಾರಿ ನಾವು 250 ರೂಪಾಯಿ ಪರ್ ಟನ್ನು ರೈತರಿಗೆ ಹೆಚ್ಚಾಗಿ ಕೊಡ್ತಾ ಇದೀವಿ. ಅವರ ನ್ಯಾಯಯುತವಾದ ಬೆಲೆ, ರೈತರಿಗೆ ನ್ಯಾಯಯುತವಾದ ಬೆಲೆಯನ್ನು ಕೊಡ್ತಾ ಇದೀವಿ. ಹೆಚ್ಚಾಗಿ ಅಂತಂದ್ರೆ ನ್ಯಾಯಯುತವಾಗಿ ಕೊಡ್ತಾ ಇದೀವಿ. ಅದಕ್ಕಾಗಿ ಕಾರ್ಖಾನೆಯ ವೆಚ್ಚಗಳನ್ನ ಒಂದ್ ಕಡೆ ಇಟ್ಟು ರೈತರಿಗೆ ಕೊಡ್ಬೇಕಾದಂತ ಹಣವೂ ಅವರಿಗೆ ಹೋಗ್ಬೇಕು, ಕಾರ್ಖಾನೆ ವೆಚ್ಚನೂ ನಾವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಅದಕ್ಕೆ ಈ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ನಾವು ಕಾಯ್ತಾ ಇದ್ವಿ. ಅದಕ್ಕಾಗಿ ಮಧ್ಯೆ ಒಂದು 20 ದಿವಸ ನಾವು ಸಕ್ಕರೆ ಬೆಲೆ ಹೆಚ್ಚಿಗೆ ಆಗುತ್ತೆ MSP
ಏನಾದ್ರೂ ಕೇಂದ್ರ ಸರ್ಕಾರದವ್ರು ಮಾಡಿ ರೈತರಿಗೆ ಅನುಕೂಲ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. MSP ಏನು ಇನ್ಕ್ರೀಸ್ ಆಗ್ಲಿಲ್ಲ. ಅದಕ್ಕಾಗಿ ಮತ್ತೆ ನಾವು ಕಡಿಮೆ ದರದಲ್ಲೇ ನಾವು ಸಕ್ಕರೆ ಮಾರ್ಬೇಕಾಯ್ತು. ಮಾರಿ ಇವಾಗೆಲ್ಲ ಆಲ್ಮೋಸ್ಟ್ ಕೊಟ್ಬಿಟ್ಟಿದೀವಿ. ಇನ್ನೊಂದು 9 ಕೋಟಿ ಉಳಿದಿದೆ. MSP ಬಗ್ಗೆ ಯಾಕೆ ಹೇಳ್ಬೇಕಂತಂದ್ರೆ 2019 ನಂತರ ಕೇಂದ್ರ ಸರ್ಕಾರ MSP ಅನ್ನ ರಿವೈಸ್ ಮಾಡ್ಲೇ ಇಲ್ಲ. 2019 ಏನ್ 31 ರೂಪಾಯಿ ಮಾಡಿತ್ತು MSP, ಆ MSP 31 ರೂಪಾಯಿ ಉಳಿದಿದೆ. ಎಲ್ಲ ನನ್ನ ರೈತ ಬಾಂಧವರ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರ ನೀವು ಕಳಿಸಿದಂತ ಕಬ್ಬನ್ನ ನುರಿದು ನಾವು ಫ್ಯಾಕ್ಟ್ರಿದವ್ರು ಸಕ್ಕರೆ ಮಾಡಿದಾಗ ನಾವು ಹೊರಗಡೆ ಮಾರ್ಬೇಕಂತಂದ್ರೆ 31 ರೂಪಾಯಿ MSP ಮಾಡಿದ್ದಾರೆ. ಇವತ್ತು ನಾವೇ ನಿಮಗೆ 3250 ರೂಪಾಯಿ ಬಿಲ್ ಕೊಡ್ತಾ ಇದೀವಿ. ಸುಮಾರು 800 ಚಿಲ್ಲರೆ ನಾವು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಕೊಡ್ಬೇಕು. ಇಲ್ಲಿ ದುಡಿತಾ ಇರುವಂತ ಕಾರ್ಮಿಕರಿಗೆ ಸ್ಯಾಲರಿ ಕೊಡ್ಬೇಕು. ಎಲ್ಲೋ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆದಷ್ಟು ಬೇಗ MSP ಅನ್ನ 40 ರೂಪಾಯಿ ಮಾಡ್ಬೇಕಂತ ನಮ್ಮೆಲ್ಲ ಕಾರ್ಖಾನೆಗಳ ಆಗ್ರಹ ಇದೆ. ಅವರು ಅದ್ರ ಬಗ್ಗೆ ಇನ್ನೂ ಗಮನ ಕೊಡ್ತಾ ಇಲ್ಲ. ಆದಷ್ಟು ಬೇಗ ಅದ್ರ ಬಗ್ಗೆ ಗಮನ ಕೊಟ್ರೆ ಕಾರ್ಖಾನೆಗಳು ಸ್ವಲ್ಪ ಚೇತರಿಸಿಕೊಳ್ಳುತ್ತೆ. ಆ ಲಾಭಾಂಶವನ್ನ ನೇರವಾಗಿ ಮತ್ತೆ ನಾವು ರೈತರಿಗೆ ಕೊಡ್ತೀವಿ. ಅದಕ್ಕಾಗಿ ಆದ್ರೂ ಕೂಡ 9 ಕೋಟಿ ಚಿಲ್ಲರೆ ನಮ್ದು ಕಬ್ಬಿನ ಬಿಲ್ ಬಾಕಿ ಇದೆ. ಇನ್ನು ಬರುವಂತ ಒಂದು ವಾರದಿಂದ 10 ದಿವಸದಲ್ಲಿ ಅದನ್ನು ಕೂಡ ನಾವು ಸರಿ ಮಾಡ್ತೀವಿ. ಪುನಶ್ಚೇತನಕ್ಕೆ ಅಥವಾ ಅಧಿವೇಶನದಲ್ಲಿ ಹೇಗೆ ತಗೊಳ್ಳೋದಿದೆ ಸಚಿವರತ್ತ ಏನ್ ಸರ್ ಏನಾದ್ರು ಸ್ವಲ್ಪ ಏನಾದ್ರು ಡೆವಲಪ್ಮೆಂಟ್ ಆಯ್ತು? ಸರ್ಕಾರದ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾವು 50 ಕೋಟಿ ಅಷ್ಟು ಪ್ರೋತ್ಸಾಹಧನವನ್ನ ಸರ್ಕಾರದಲ್ಲಿ ಕೇಳಿದೀವಿ. ಅದಕ್ಕೆ ಸರ್ಕಾರದವರು ನಾವು ಸಕ್ಕರೆ ಸಚಿವರನ್ನ ಮೊನ್ನೆ ಈಗ ಏನು ಆನ್ ಗೋಯಿಂಗ್ ಸೆಷನ್ ನಡೀತಾ ಇದೆ, ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವ್ರನ್ನ ಕೂಡ ನಾವು ಭೇಟಿಯಾಗಿದ್ವಿ. ಶಿವಾನಂದ ಪಾಟೀಲ್ ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ. ಈ ಬಜೆಟ್ ಸೆಷನ್ ಮುಗಿದ್ಮೇಲೆ ಒಂದು 7 ಕಾರ್ಖಾನೆಗಳದಾವ್ ನಮ್ ಜೊತೆ. ನಾವು ಯಾವ ರೀತಿ ಪ್ರೋತ್ಸಾಹನ ಕೇಳಿದೀವಿ ಅದೇ ರೀತಿ ಸುಮಾರು 7 ಕಾರ್ಖಾನೆಗಳಿದಾವೆ. ಆ 7 ಕಾರ್ಖಾನೆಗೆ ನಾವು ಒಂದು ಮೀಟಿಂಗ್ ಕರೆದು ಆ ಪ್ರೋತ್ಸಾಹನವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಒಂದೇ ಒಂದು ಸಮಸ್ಯೆ ಇದೆ ಸರ್. ನಾವು ಕಾರ್ಮಿಕರ ಬಗ್ಗೆ ಅಪಾರ ಕಾಳಜಿ ಇದ್ದೀರಾ. ಕಾರ್ಖಾನೆ ಉಳಿಸ್ಕೊಂತ ಬಂದಿದ್ದು ಒಬ್ರು ವರ್ಗದಲ್ಲಿ ಕಾರ್ಮಿಕ ವರ್ಗ. ಒಂದು ವಸತಿ ಸಮಸ್ಯೆಗಳು ತುಂಬಾ ಶಿಥಿಲಗೊಂಡಿದೆ ಸರ್. ಎಲ್ಲ ಮಳೆಗಾಲದಲ್ಲಿ ಪ್ರತಿ ಸಲ ಸೋರ್ತೆ ಸರ್. ನಾವೇನಾದ್ರು ತಮ್ಮಲ್ಲಿ ಸ್ವಲ್ಪ ಏನು ಮಾಡ್ತೀವಿ? ಅವಶ್ಯವಾಗಿ ಕಾರ್ಖಾನೆಯ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಆ ಶಿಥಿಲಾವಸ್ಥೆಯಲ್ಲಿರುವಂತ ಎಲ್ಲ ಅವರ ಕಟ್ಟಡಗಳನ್ನು ಸುಧಾರಣೆ ಮಾಡ್ಲಿಕ್ಕೆ, ಈ ಶೀಟ್ ಹಾಕೋದಿರ್ಲಿ, ಅವರ ಚಾವಣಿ ಸುಧಾರಣೆ ಮಾಡೋದಾಗ್ಲಿ, ಬೇರೆ ಅವರಿಗೆ ಆ ಮನೆ ಅವರು ವಾಸಿಸುವಂತ ಸ್ಥಳಗಳನ್ನ ಸುಧಾರಣೆ ಮಾಡ್ಲಿಕ್ಕೆ ಈ ಸರಿ ನಾವು ಮಾತಾಡಿದ್ವಿ ಹೋದ ಆಡಳಿತ ಮಂಡಳಿಯಲ್ಲಿ. ಈ ಸರಿ ಅದನ್ನ ಫೈನಾನ್ಷಿಯಲ್ ಕಂಡೀಷನ್ಸ್ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಖಂಡಿತವಾಗಿ ನಾವು ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. 5 ಲಕ್ಷ ಕಬ್ಬು ನುಗ್ಸಾಕ 12 ಕೋಟಿ ರೂಪಾಯಿ ಬಂಡವಾಳ ಬೇಕು. ಯಾವ ಮೂಲದಿಂದ ಕ್ರೋಢೀಕರಣ? ಇವಾಗ ನಾವು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ನಮಗೆ ಆರ್ಥಿಕವಾಗಿ ತಾವು ಸಹಾಯ ಮಾಡಬೇಕು, ಸಹಾಯ ಮಾಡಿ ಕಾರ್ಖಾನೆಯನ್ನ ನಾವು ಪುನಶ್ಚೇತನ ಮಾಡ್ಬೇಕಂತ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಾವು ಈಗಾಗಲೇ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ. ಮತ್ತೆ ಯಾಕಪ್ಪ ಅಂತಂದ್ರೆ ಈಗಿನ ಕಾಲಘಟ್ಟದಲ್ಲಿ ತಾವು ನೋಡ್ಬೋದು ಎಲ್ಲಾ ಕಾರ್ಖಾನೆಗಳ ಕೆಪಾಸಿಟಿ ಜಾಸ್ತಿ ಆಗಿ ಕಬ್ಬು ನುರಿಸುವ ಹಂಗಾಮಿನ ದಿನಗಳು ಕಡಿಮೆ ಆಗ್ತದೆ. ಮೊದಲು ನಾವು 200 ದಿವಸ ಫ್ಯಾಕ್ಟ್ರಿ ನಡೀತಿದ್ದು, ಆಮ್ಯಾಗ 150 ಬಂತು, ಈಗ 100 ದಿವಸಕ್ಕೆ ಬಂದೈತೆ. ನಾವು ಏನೇ ಕಬ್ಬು ನುರಿಸ್ಬೇಕಂತಂದ್ರೆ 100 ದಿವಸದಲ್ಲಿ ನುರಿಸ್ಬೇಕು. ಮತ್ತೆ ಈಗಿರುವಂತ ನಮ್ಮ ಕೆಪಾಸಿಟಿ 3,500. ಅದರಲ್ಲಿ ಸಿಕ್ಕಾಪಟ್ಟೆ ತಾಂತ್ರಿಕ ದೋಷಗಳದಾವು. ಫ್ಯಾಕ್ಟ್ರಿ ಭಾಳ ಹಳಿದೈತಿ. ಅದನ್ನ ಪುನಶ್ಚೇತನ ಮಾಡ್ಲೇಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಕೋಜನ್ ಇಲ್ಲ, ಬಗ್ಯಾಸ್ ಸೇವಿಂಗ್ ಇಲ್ಲ, ಇರುವಂತ ಡಿಸ್ಟಿಲರಿ ಹಳಿದಿದೆ. ಅದನ್ನ ಯಾವ್ದಾದ್ರು ಒಂದ್ ರೀತಿಯಿಂದ ಮಾಡಿಫಿಕೇಶನ್ ಮಾಡಿ ಆ ತಾಂತ್ರಿಕ ದೋಷಗಳನ್ನ ನಾವು ದೂರ ಮಾಡಿದ್ವಿ ಅಂತಂದ್ರೆ ಈ ಕಾರ್ಖಾನೆಯನ್ನ ನಾವು 4,500ದಿಂದ 5,000ವರೆಗೆ ಅವರೇಜ್ ನಡೆಸಬಹುದು. ಅದಕ್ಕೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನ ನಾವು ಈಗಾಗಲೇ ಆರ್ಡರ್ ಮಾಡಿದೀವಿ. ಅದಕ್ಕೆ ಆರ್ಥಿಕ ವೆಚ್ಚ ಏನೈತಿ ನಾವು ಸ್ವಲ್ಪ ಕೊಡ್ತಾ ಇದೀವಿ. DCC ಬ್ಯಾಂಕಿಗೆ ಕೂಡ ನಾವು ಕೇಳಿದೀವಿ, ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ನಮ್ಗೆ ಭರವಸೆ ಇದೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಂದ ನಮ್ಗೆ ಸಹಾಯ ಸಿಗ್ತತಿ. ಮತ್ತರಿಂದ ಕಬ್ಬು ನುರಿಸಿ ಮುಂದಿನ ಸಲ 4 ಲಕ್ಷ ಟನ್ ಮೇಲ್ಪಟ್ಟು ನಾವು ನುರಿಸಿದ್ದೇ ಆದಲ್ಲಿ ಹಂತ ಹಂತವಾಗಿ ಕಾರ್ಖಾನೆಯ ಆರ್ಥಿಕ ಸುಧಾರಣೆಯನ್ನು ಮಾಡಬಹುದು. ಮತ್ತೆ ಎಲ್ಲ ಮಾಹಿತಿಯನ್ನ ತಮಗೆ ನಾವು ಕೊಡ್ತೀವಿ. ನಾ ಏನೇನ್ ಮಾತಾಡಿದ್ದೀನಿ ಆ ಎಲ್ಲ ಮಾಹಿತಿಯನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಈಗಾಗಲೇ ನಮ್ಮ ಹಿರೇಮಠ ಅವರು ನಿಮ್ಗೆಲ್ಲ ಪ್ರತಿಯನ್ನ ಕೊಡ್ತಾರೆ. ಕೆಲವು ನಿರ್ದೇಶಕರುಗಳು ಗೈರಾಗ್ತಾವ್ರಂತೆ ಸರ್ ಪದೇ ಪದೇ ನಿಮ್ಮ ಕೆಲವರು ಕಾರ್ಯಕ್ರಮಗಳಿಗೆ, ನಿಮ್ಮ ಮೀಟಿಂಗ್ಗಳು. ಇಲ್ಲ, 15 ಜನನು ಅದಾರು.
ನಾವೇನ್ ಪ್ಯಾನಲ್ ಇತ್ತು 15 ಜನ ಪ್ಯಾನಲ್ ಎಲ್ಲರೂ ಅದಾರ. ಯಾವುದೇ ಪರಿಸ್ಥಿತಿಯಲ್ಲಿ ವೈಯಕ್ತಿಕ ಕಾರಣಗಳಿಂದ ಬರ್ತೇವೆ, ಅಲ್ಲೇ ಇರ್ಬೋದು ಅಷ್ಟ, ಜಾತ್ರಿ ಅವು ಇವೆಲ್ಲ ಇರ್ತಾವ. ಅದು ಯಾವುದೇ ರೀತಿಯ ಯಾವುದೂ ಸಮಸ್ಯೆ ಇಲ್ಲ. MD ಸಾಹೇಬ್ರೆ, ಒಂದೇ ಸೀಸನ್ ನೋಡ್ರಿ ಗ್ಯಾಂಗ್ ಇರ್ತಿರ್ತಿಲ್ಲ, ಏನ್ ಇರ್ತಿರ್ತಾವ, ರೈತರ ಸ್ವಯಂ ಪ್ರೇರಿತವಾಗಿ ಕಟಾವ್ ಮಾಡ್ತಾರೆ. ಈ ಸಲ ಗ್ಯಾಂಗ್ ಕಳಿಸಿದ್ರಿ ಈ ಸೀಸನ್ಗೆ ಕೃಷಿ ಕಡಿಮೆ ಆಗಲಿಲ್ಲ ಅನಿಸ್ತದೆ. ಹೌದ್ರಿ, ಕಡಿಮೆ ಆಗೈತ್ರಲ್ಲ. ಮತ್ತೆ ನೀವು ಹೋದ್ಸಲ ಕಂಪೇರ್ ಮಾಡಿದ್ರ 9 ದಿವಸ ನಾವು ಶಾರ್ಟೇಜ್ ಏನ್ ಬಂತ್ರಲ್ಲ, ಅವಾಗ ನಮ್ದು ಪೀಕ್ ಆಫ್ ದ ಸೀಸನ್ ಇತ್ತು. ಡೈಲಿ 4700 ಟನ್ ಕೃಷಿ ನಡೆದಾಗನ 9 ದಿವಸ ಶಾರ್ಟೇಜ್ ಬಂದ್ರು. 2 ದಿವಸ ಟರ್ಬೈನ್ ಪ್ರಾಬ್ಲಮ್ ಆಯ್ತು, ಒಂದ್ ಸ್ವಲ್ಪ ಬಾಯ್ಲರ್ ಪ್ರಾಬ್ಲಮ್ ಆಯ್ತು, ಫ್ಯಾನ್ಗಳು ಪ್ರಾಬ್ಲಮ್ ಆಯ್ತು, ಮಿಲ್ ಪ್ರಾಬ್ಲಮ್ ಆಯ್ತು. ಆ 9 ದಿವಸದಾಗ ರೀ ಸರಾಸರಿ ನಾವ್ ಏನಿಲ್ಲ ಅಂದ್ರು 9 ರಿಂದ 10 ದಿವಸದಾಗ 40,000 ಟನ್ ನಮ್ಗೆ ಕಡಿಮೆ ಆತದ ಕ್ರಷಿಂಗ್. 2,33,000 ಇದ್ದಿದ್ದು 2,70,80,000 ನಮ್ ಕ್ರಷಿಂಗ್ ಆಗ್ಬೇಕಾಗಿತ್ತು. ಆ ಸ್ಟಾಪೇಜ್ ಗಳನ್ನ ನಾವು ಹೋಗ್ಲಾಡ್ಸಿದ್ರೆ ಪ್ರಸ್ತುತ ಏನೈತಿ ಇದ್ರಲ್ಲೇ ನಾವು 3 ಲಕ್ಷ ಮಾಡ್ತೇವ್. ಆ ಸ್ಟಾಪೇಜ್ಗಳು ಆಗ್ಬಾರ್ದು, ಫುಲ್ ಸೀಸನ್ನಾಗ ಸ್ಟಾಪೇಜ್ ಆಗ್ಬಾರ್ದು. ಏನಾಕತಿ, ಸ್ಟಾಪೇಜ್ ಆದಾಗ ಗ್ಯಾಂಗ್ ಡಿಸ್ಟರ್ಬ್ ಆಗ್ತಾವ. ಅವ್ರು ಒಟ್ಟ ತಡಿದಿಲ್ಲ, ಯಾಕಂದ್ರೆ ಅವರು ನಮಗ ನಿಷ್ಠೆಯಿಂದ ಇರ್ಬೇಕಂತ ಇಲ್ಲಿ ಬಂದಿರುದಿಲ್ಲ. ತಮ್ಮ ಹೊಟ್ಟೆಪಾಡಿಗೆ ಅವ್ರ ಗ್ಯಾಂಗ್ನವ್ರು ಬಂದಿರ್ತಾರೆ ಇಲ್ಲಿ ದುಡ್ಯಾಕ್. 2 ದಿವಸ 3 ದಿವಸ ಮಿಲ್ ಬಂದಾದಾಗ ಅವ್ರ ಹೊರಗಡೆ ನಿಂದಿರ್ಸ್ಬಿಟ್ಟು ಅಂತಂದ್ರ ಅವರು ಹೋಗ್ಬಿಡ್ತಾರ. ಗ್ಯಾಂಗ್ಗಳು ಡಿಸ್ಟರ್ಬ್ ಆಗ್ತಾವ. ಮತ್ ಬೇರೆ ಕಾರ್ಖಾನೆಗಳು ತುದಿಗಾಲ್ ಮ್ಯಾಗ ನಿಂತಿರ್ತಾರ ಅವ್ರನ್ನ ಕರ್ಕೋಕ್. ಒಬ್ಬರ ತೊಂದ್ರೆ ಇನ್ನೊಬ್ಬರ ಲಾಭ. ಅವು ಹೋಗೇ ಬಿಡ್ತಾವ್ರವ, ಬರೋದನ್ನೇ ಇಲ್ಲ ಅವ್ ಗ್ಯಾಂಗ್ಗಳ. ಬೇರೆದವ್ರು ತುದಿಗಾಲ್ ಮ್ಯಾಗ ನಿಂತಿರ್ತಾರೆ. ಈಗ ನಾವು ಹೊರಗಡೆಯಿಂದ ತಂದಂತ ಗ್ಯಾಂಗ್ಗಳಿಗೆ ಒಂದು ಕಮಿಷನ್ ಅಂತ ಕೊಡ್ತೇವೆ, ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ದವ್ರಿಗೆ. ಹೊರಗಿನವ್ರು ಲೈನ್ ಹೆಚ್ಚು ನಿಂತಿರ್ತಾರ. ಅವ್ರ ಗ್ಯಾಂಗ್ ಮ್ಯಾನ್ಗಳೆಲ್ಲ ಕನೆಕ್ಟೆಡ್ ಇರ್ತಾರ. ಆ ಗ್ಯಾಂಗ್ ಮ್ಯಾನ್ಗಳಿಗೆ ಅವ್ರು ಫೋನ್ ಹಚ್ಕೊಂತ ಇರ್ತಾರ. ಅವ್ರಕ್ಕಿಂತ ಒಂದ್ 2 ರಿಂದ 3% ಹೆಚ್ಚಿಗೆ ಕಮಿಷನ್ ಕೊಡ್ತಾನೆ ಬಂದ್ಬಿಡಂತ. ನಮಗೆ ಇಲ್ಲಿ ಸ್ಟಾಪೇಜ್ ಆಗ್ಬೇಕ, ಅವ್ರ ಕಮಿಷನ್ ಹೆಚ್ಚಿಗೆ ಕೊಡ್ತಾನೆ ಅಂತಲೇ ಗ್ಯಾಂಗ್ಗಳು ಡಿಸ್ಟರ್ಬ್ ಆಗ್ತಾವ. ಅದಕ್ಕ ಆ ಬಾಂಡ್ಗಳನ್ನು ಈ ಸರಿ ನಾನು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಹೆಸರು ಮ್ಯಾಗ ಮಾಡ್ಸಕತ್ತೇನೆ. ಅವರು ಕರಾರ್ ಬಾಂಡ್ಗಳು ಏನ್ ಇರ್ತಾವಲ್ಲ, ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ನಾವು ಹೊರಗಿಂದ ಏನು ಕಬ್ಬು ಕಟಾವ್ ತರ್ತೇವಿ, ಆ ಬಾಂಡ್ಗಳು ಹೋದ ವರ್ಷ ನಮ್ಮ ಕಾರ್ಖಾನೆ ಜೊತೆ ಇರ್ಲಿಲ್ಲ, ಹೌದಲ್ರಿ? ಈ ಸರಿ ಆ ಬಾಂಡ್ಗಳನ್ನ ನಾವು ನಮ್ಮ ಕಾರ್ಖಾನೆ ಜೊತೆ, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಜೊತೆ ಬಾಂಡ್ಗಳನ್ನು ಮಾಡ್ಸಾಕತ್ತೇನೆ. ನಮ್ದು ಅವ್ರದ್ದು ಇನ್ನೂ ಜಾಸ್ತಿ ಕರಾರು ಪತ್ರಗಳನ್ನ ಸ್ಟ್ರಾಂಗ್ ಮಾಡಕತ್ತೇನೆ. ಮುಂದಿನ ವರ್ಷ ದೇವರ ಅನುಗ್ರಹದಿಂದ, ಬಂಡಮ್ಮ ದೇವಿ ಅನುಗ್ರಹದಿಂದ 4 ಲಕ್ಷ ಟನ್ ಮೇಲ್ಪಟ್ಟು ನಾವು ಕಬ್ಬು ನುರಿಸ್ತೇವಿ. ಕಾರ್ಖಾನೆಯನ್ನ ಹಂತ ಹಂತವಾಗಿ ನಾವು ಆರ್ಥಿಕ ಸುಧಾರಣೆಯನ್ನು ಮಾಡ್ತೇವೆ. ಇದೇ ವರ್ಷ ಏನ್ ಜಾದು ಮಾಡಿದ್ರು ಲಾಸ್ಟ್ ಟೈಮ್ ಹೇಳ್ತೇನೆ. ಬಹಳ ಒಳ್ಳೆ ಕ್ವಶನ್. ಯಾವಾಗ ಇಲ್ಲಿ 2 ಮಿಲ್ ಅದಾವ, ಒಂದು BMA ಮಿಲ್ ಅಂತ ಕರೀತಾರೆ, ಇನ್ನೊಂದು ರೆಗ್ಯುಲರ್ ಮಿಲ್ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕ ವಿಶ್ವನಾಥ್ ಹಿರೇಮಠ್ ಹಾಗೂ ಉಪಾಧ್ಯಕ್ಷ ಶಿವನಗೌಡ ಪಾಟೀಲ್, ನಿರ್ದೇಶಕರಾದ ಶಂಕರೊಳ್ಳಿ, ರಘುಗೌಡ ಪಾಟೀಲ್, ರಾಮನಗೌಡ ಪಾಟೀಲ್ ಸೇರಿದಂತೆ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.